ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅದೆಷ್ಟೋ ವೀರರ ಕಥೆಗಳಿವೆ. ಆದರೆ ಆ ಹೋರಾಟದ ಕಿಡಿಯನ್ನು ಹೊತ್ತಿಸಿದ ಮೊದಲಿಗರಲ್ಲಿ ಒಬ್ಬರಾದ ಕಿತ್ತೂರು ರಾಣಿ ಚೆನ್ನಮ್ಮನವರ ಕಥೆಯೇ ಬೇರೆ. ಬ್ರಿಟಿಷ್ ಸಾಮ್ರಾಜ್ಯದ ಬಲವೇ ಹೆಚ್ಚಾಗಿದ್ದ ಸಮಯದಲ್ಲಿ ಒಂದು ಸಣ್ಣ ಸಂಸ್ಥಾನದ ರಾಣಿ ಅದಕ್ಕೆ ಹೇಗೆ ಸವಾಲು ಹಾಕಿದಳು? ಬನ್ನಿ, ಈ ಧೈರ್ಯ ಮತ್ತು ಸ್ವಾಭಿಮಾನದ ಕಥೆಯನ್ನು ನೋಡೋಣ. ಈ ಇಡೀ ಕಥೆಯನ್ನ ನಾವು ಒಂದೇ ಒಂದು ಪ್ರಶ್ನೆಯ ಮೂಲಕ ನೋಡಬಹುದು. ಒಬ್ಬ ರಾಣಿಯ ಕರ್ತವ್ಯ ಮತ್ತು ಒಂದು ಸಾಮ್ರಾಜ್ಯದ ದುರಾಸೆ ಇವೆರಡೂ ಮುಖಾಮುಖಿಯಾದಾಗ ಏನಾಗುತ್ತೆ? ಈ ಪ್ರಶ್ನೆ ನಮ್ಮ ಇಂದಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಈ ಸಂಘರ್ಷದ ಮೂಲ ಎಲ್ಲಿದೆ ಅಂತ ನೋಡೋಣ. ನಾವು ಮಾತಾಡ್ತಿರೋದು 19ನೇ ಶತಮಾನದ ಆರಂಭದ ಬಗ್ಗೆ. ಆ ಹೊತ್ತಿಗೆ ಬ್ರಿಟಿಷರು ಭಾರತದ ಮೂಲೆ ಮೂಲೆಯಲ್ಲೂ ತಮ್ಮ ಅಧಿಕಾರವನ್ನು ಭದ್ರಪಡಿಸ್ಕೊಳ್ತಾ ಇದ್ರು. ಟಿಪ್ಪು ಸುಲ್ತಾನ್, ಮರಾಠರು ಇಂತಹ ದೊಡ್ಡ ದೊಡ್ಡ ಶಕ್ತಿಗಳನ್ನೆಲ್ಲ ಬ್ರಿಟಿಷರು ಆಗ್ಲೇ ಮಣಿಸಿದ್ರು. ಅಂದ್ರೆ ದೊಡ್ಡ ಯುದ್ಧಗಳ ಕಾಲ ಮುಗಿದು ಈಗ ರಾಜಕೀಯ ತಂತ್ರಗಳ ಮೂಲಕ ಸಣ್ಣಪುಟ್ಟ ರಾಜ್ಯಗಳನ್ನು ತಮ್ಮ ತೆಕ್ಕೆಗೆ ತಗೊಂಡೋಲೋಕೆ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಇದ್ರು. ಇದಕ್ಕಾಗಿ ಅವರು ಬಳಸಿದ ಒಂದು ದೊಡ್ಡ ಅಸ್ತ್ರವೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. ಇದರ ಪ್ರಕಾರ ಒಬ್ಬ ರಾಜನಿಗೆ ಸ್ವಂತ ಮಕ್ಕಳಿಲ್ಲ ಅಂದ್ರೆ ಅವರು ದತ್ತು ತೆಗೆದುಕೊಂಡ ಉತ್ತರಾಧಿಕಾರಿಯನ್ನ ಬ್ರಿಟಿಷರು ಒಪ್ತಿರ್ಲಿಲ್ಲ. ಬದಲಾಗಿ ಆ ರಾಜ್ಯವನ್ನೇ ನೇರವಾಗಿ ತಮ್ಮ ಆಡಳಿತಕ್ಕೆ ಸೇರಿಸ್ಕೊಳ್ತಿದ್ರು. ಇದು ಕೇವಲ ಕಾನೂನುವಾಗಿರಲಿಲ್ಲ, ಬದಲಿಗೆ ರಾಜ್ಯಗಳನ್ನ ಯುದ್ಧವಿಲ್ಲದೆ ನುಂಗಿ ಹಾಕುವ ಒಂದು ರಾಜಕೀಯ ತಂತ್ರವಾಗಿತ್ತು. ಮತ್ತು ಈ ಒಂದು ಆಕ್ರಮಣಕಾರಿ ನೀತಿಗೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮುಖಾಮುಖಿ ಆಗಿದ್ದೇ ಇವತ್ತಿನ ಬೆಳಗಾವಿ ಜಿಲ್ಲೆಯಲ್ಲಿರೋ ಕಿತ್ತೂರು ಸಂಸ್ಥಾನ. ಹಾಗಾದ್ರೆ ಈ ಸವಾಲನ್ನ ಎದುರಿಸಿದ ರಾಣಿ ಚೆನ್ನಮ್ಮ ಯಾರು? ಅವರು ಹೇಗೆ ಕಿತ್ತೂರಿನ ಆಡಳಿತದ ಚುಕ್ಕಾಣಿ ಹಿಡಿದ್ರು? ಬನ್ನಿ ನೋಡೋಣ. ನೋಡಿ, ರಾಜ ಮಲ್ಲ ಸರ್ಜನ ಮರಣದ ನಂತರ ಅವರ ಮಗ ಶಿವಲಿಂಗರುದ್ರ ಸರ್ಜಾ ಪಟ್ಟಕ್ಕೆ ಬರ್ತಾರೆ. ಆದ್ರೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಆಗ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಂಡು ನಿಜವಾದ ಆಡಳಿತಗಾರ್ತಿಯಾಗಿ ನಿಂತಿದ್ದೆ ರಾಣಿ ಚೆನ್ನಮ್ಮ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಇದಕ್ಕೂ ಮುಂಚೆ ಮರಾಠರ ವಿರುದ್ಧದ ಯುದ್ಧದಲ್ಲಿ ಕಿತ್ತೂರು ಬ್ರಿಟಿಷರಿಗೆ ಸಹಾಯ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಕಿತ್ತೂರು ಸಂಸ್ಥಾನಕ್ಕೆ ವಂಶಪಾರಂಪರ್ಯವಾಗಿ ಆಳ್ವಿಕೆ ನಡೆಸೋಕೆ ಮಾತು ಕೊಟ್ಟಿದ್ರು, ಒಪ್ಪಂದ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈಗ ನೋಡಿ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಮಾತನ್ನೇ ಮರೆತುಬಿಟ್ಟಿದ್ರು. ಇದೇ ಹೊತ್ತಲ್ಲೇ ಕಿತ್ತೂರನ್ನ ಬ್ರಿಟಿಷರ ಜೊತೆ ನೇರ ಸಂಘರ್ಷಕ್ಕೆ ತಂದು ನಿಲ್ಲಿಸಿದ ಆ ಘಟನೆ ನಡೆಯುತ್ತೆ. ಅದೇ ದತ್ತು ಸ್ವೀಕಾರದ ವಿವಾದ. ರಾಜ ಶಿವಲಿಂಗ ರುದ್ರ ಸರ್ಜಾ ತೀರಿಕೊಂಡಾಗ ಅವರಿಗೆ ಮಕ್ಕಳೂ ಇರಲಿಲ್ಲ. ಆಗ ರಾಣಿ ಚೆನ್ನಮ್ಮ ತಮ್ಮ ಸಂಪ್ರದಾಯದಂತೆ ತಮ್ಮ ರಾಜ್ಯದ ವಂಶ ಮುಂದುವರಿಬೇಕು ಅಂತ ಶಿವಲಿಂಗಪ್ಪ ಅನ್ನೋ ಬಾಲಕನನ್ನ ದತ್ತು ತಗೊಳ್ತಾರೆ. ಇದು ಆ ಕಾಲಕ್ಕೆ ತುಂಬಾನೇ ಸಹಜವಾದ ಒಂದು ಕ್ರಮವಾಗಿತ್ತು. ಸಂಘರ್ಷದ ಅಸಲಿ ಕಾರಣವೇ ಇಲ್ಲಿದೆ. ಒಂದು ಕಡೆ ಕಿತ್ತೂರಿನ ಪರಂಪರೆ, ತಮ್ಮ ವಂಶವನ್ನ ಮುಂದುವರಿಸೋಕೆ ದತ್ತು ತಗೊಳ್ಳೋದು ಅವರ ಹಕ್ಕು. ಇನ್ನೊಂದು ಕಡೆ ಬ್ರಿಟಿಷರ ಕಾನೂನು, ಅಥವಾ ಅದನ್ನ ಕಾನೂನಿಗಿಂತ ರಾಜಕೀಯ ತಂತ್ರ ಅನ್ಬೋದು. ದತ್ತು ಮಕ್ಕಳನ್ನ ಒಪ್ಪದೆ ಆ ರಾಜ್ಯವನ್ನೇ ನುಂಗಿ ಹಾಕೋದು ಅವ್ರ ಪ್ಲಾನ್ ಆಗಿತ್ತು. ಇವೆರಡರ ನಡುವೆ ಸಂಘರ್ಷ ಆಗದೇ ಇರೋಕೆ ಸಾಧ್ಯವೇ ಇರಲಿಲ್ಲ. ಆಗ ಧಾರವಾಡದ ಕಲೆಕ್ಟರ್ ಆಗಿದ್ದ ಜಾನ್ ಥ್ಯಾಕ್ರೆ ಈ ದತ್ತುವನ್ನ ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ತಕ್ಷಣವೇ ಕಿತ್ತೂರಿನ ಖಜಾನೆ, ಕೋಟೆ ಎಲ್ಲವನ್ನೂ ವಶಪಡಿಸ್ಕೊಡೋಕೆ ಮುಂದಾಗ್ತಾನೆ. ಮಾತುಕತೆ ಮುಗೀತು, ಇನ್ನು ಯುದ್ಧವೇ ದಾರಿ. ಕಿತ್ತೂರಿನ ಇತಿಹಾಸದಲ್ಲಿ ಒಂದು ಹೊಸ ರೋಚಕ ಅಧ್ಯಾಯ ಶುರುವಾಯಿತು. ಥ್ಯಾಕರೆಯ ಉದ್ದೇಶ ಚೆನ್ನಮ್ಮನಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ತನ್ನ ರಾಜ್ಯದ ಸ್ವಾಭಿಮಾನ, ಸಾರ್ವಭೌಮತ್ವ ಉಳಿಸೋಕೆ ಯುದ್ಧ ಬಿಟ್ಟು ಬೇರೆ ದಾರಿಯಿಲ್ಲ ಅಂತ ಅವರು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ರು. ಆಮೇಲೆ ನಡೆದಿದ್ದೇ ಒಂದು ಇತಿಹಾಸ. ಕಿತ್ತೂರಿನ ಸೈನಿಕರು ಬ್ರಿಟಿಷ್ ಪಡೆಗಳ ಮೇಲೆ ಮುಗಿಬಿದ್ದಾಗ ಆ ಯುದ್ಧದಲ್ಲಿ ಕಲೆಕ್ಟರ್ ಥ್ಯಾಕರೆ ಗುಂಡೇಟಿಗೆ ಬಲಿಯಾಗ್ತಾನೆ. ಇದನ್ನ ಬ್ರಿಟಿಷರು ಊಹಿಸೋಕೂ ಸಾಧ್ಯವಿರಲಿಲ್ಲ. ತಮ್ಮ ಅಧಿಕಾರಿಯೇ ಒಂದು ಸಣ್ಣ ಸಂಸ್ಥಾನದ ಕೈಯಲ್ಲಿ ಹತನಾಗಿದ್ದು ಅವರಿಗೆ ದೊಡ್ಡ ಆಘಾತ. ಇದು ಕಿತ್ತೂರಿಗೆ ಸಿಕ್ಕಿದ ಮೊದಲ ಜಯ. ಅಷ್ಟೇ ಅಲ್ಲ, ಇದೊಂದು ಐತಿಹಾಸಿಕ ಜಯ. ಚೆನ್ನಮ್ಮನ ಸೈನ್ಯ ಬ್ರಿಟಿಷರನ್ನ ಸೋಲಿಸಿ ಅವರ ಸೈನಿಕರನ್ನೇ ಬಂದಿಗಳನ್ನಾಗಿ ಮಾಡಿಕೊಂಡಿತ್ತು. ಆದರೆ ಒಂದು ದೊಡ್ಡ ಸಾಮ್ರಾಜ್ಯ ಒಂದು ಸಣ್ಣ ರಾಜ್ಯದ ಗೆಲುವನ್ನ ಸುಲಭವಾಗಿ ಸಹಿಸ್ಕೊಳ್ತಾ? ಖಂಡಿತ ಇಲ್ಲ. ಬ್ರಿಟಿಷರು ಪ್ರತಿಕಾರಕ್ಕೆ ಸಿದ್ಧರಾದರು. ಇದು ಕಿತ್ತೂರಿನ ಪತನಕ್ಕೆ ನಾಂದಿ ಹಾಡಿತು. ಮೊದಲ ಸೋಲಿನಿಂದ ಬ್ರಿಟಿಷ್ಗೆ ದೊಡ್ಡ ಅವಮಾನ ಆಗಿತ್ತು. ಕಿತ್ತೂರನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಲೇಬೇಕು ಅಂತ ಅವರು ನಿರ್ಧರಿಸಿದ್ರು. ಈ ಸಾರಿ ಕರ್ನಲ್ ಡೀಕನ್ ನೇತೃತ್ವದಲ್ಲಿ ಮೊದಲಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡ ಸೈನ್ಯದೊಂದಿಗೆ ವಾಪಸ್ ಬಂದ್ರು. ನಂತರ ನಡೆದದ್ದು ಒಂದರ ಹಿಂದೊಂದು ದುರಂತ ಘಟನೆಗಳು.
ಬ್ರಿಟಿಷ್ ಸೈನ್ಯ ಕೋಟೆಯನ್ನ ಸುತ್ತುವರಿಯಿತು. ಕಿತ್ತೂರಿನ ಸೈನಿಕರು ವೀರಾವೇಶದಿಂದ ಹೋರಾಡಿದ್ರು ನಿಜ, ಆದರೆ ಆ ಬೃಹತ್ ಸೈನ್ಯದ ಮುಂದೆ ಅವರ ಹೋರಾಟ ಹೆಚ್ಚು ಕಾಲ ನಿಲ್ಲಲಿಲ್ಲ. ಕೊನೆಗೆ ಬ್ರಿಟಿಷರು ಕೋಟೆಯನ್ನ ಭೇದಿಸಿ ಒಳನುಗ್ಗಿದ್ರು ಮತ್ತು ರಾಣಿ ಚೆನ್ನಮ್ಮಳನ್ನ ಸೆರೆಹಿಡಿದ್ರು. ಹೌದು, ಕಿತ್ತೂರು ಬ್ರಿಟಿಷರ ಪಾಲಾಯಿತು. ರಾಣಿ ಚೆನ್ನಮ್ಮ ಸೋತ್ರು. ಆದರೆ ಅವರ ಕತೆ ಅಲ್ಲಿಗೆ ಮುಗೀಲಿಲ್ಲ. ಯಾಕಂದ್ರೆ ಸೋಲಿನಲ್ಲೂ ಅವರ ಪರಂಪರೆ ಅಜರಾಮ್ರವಾಗಿ ಉಳಿಯಿತು. ಸೆರೆ ಸಿಕ್ಕ ರಾಣಿ ಚೆನ್ನಮ್ಮಳನ್ನ ಬೈಲಹೊಂಗಲ ಕೋಟೆಯಲ್ಲಿ ಬಂಧನದಲ್ಲಿ ಇಡಲಾಯಿತು. ಅವರ ಜೀವನದ ಕೊನೆಯ ದಿನಗಳು ಆ ಸೆರೆಮನೆಯಲ್ಲೇ ಕಳೆದುಹೋದವು. ಅಲ್ಲೇ ಅವರು ಕೊನೆಯುಸಿರೆಳೆದರು. ಆದರೆ ಚೆನ್ನಮ್ಮನ ಧೈರ್ಯ, ಸ್ವಾಭಿಮಾನ, ಹೋರಾಟದ ಕಿಚ್ಚು ಇವತ್ತಿಗೂ ನಮಗೆಲ್ಲ ಸ್ಫೂರ್ತಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಕಿಡಿಗಳಲ್ಲಿ ಅವರ ಹೋರಾಟ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕಾಗಿಯೇ ಇವತ್ತಿಗೂ ಕೂಡ ನಾಡಿಗೆ ಅವಳು ಆದರ್ಶಪ್ರಾಯಲಾಗಿದ್ದಾಳೆ. ಇದು ಸೋತ್ರೂ ಸಾವಿಲ್ಲದ ಒಬ್ಬ ವೀರ ರಾಣಿಯ ಕಥೆ.